ನನ್ನ ಮಕ್ಳದು ಮದ್ವೆ ಆಗಲ್ಲ ಅಂತ ಹೇಳ್ತಿದ್ರಲ್ಲ, ಎಲ್ಲಾರ್ಗೂ ಹೇಳ್ಕೊಂಬರಪ್ಪ. ನಾನು ಮದ್ವೆ ಮಾಡ್ತೀನಿ, ನನ್ನ ಮಕ್ಳದ ಬರ್ರಿ ಎಲ್ಲ ಮದ್ವಿಗೆ ಅಂತ ಹೇಳಿ ಕರ್ದು ಬಾ. ಇನ್ನೇನು ಡೇಟ್ ಫಿಕ್ಸ್ ಮಾಡಿಲ್ಲ, ಏಟ್ರಾಗೆ ಡೇಟನ್ನು ಫಿಕ್ಸ್ ಮಾಡ್ತೀವಿ ಬರ್ರಿ ಅಂತ ಎಲ್ಲಾರ್ಗೂ ಹೇಳ್ಬಾ. ಎಲ್ಲ ಕೂತ್ಕೊಂಡು ಆಡ್ಕೊಂತಿದ್ರು. ಮದ್ವೆ ಆಗಿಲ್ಲ, ಇನ್ನು ಮದ್ವೆ ಆಗಿಲ್ಲ ಅಂತ ಹೇಳಿ. ಅದಕ್ಕೇನೆ ಹೋಗಿ ಬರೋಗ ಹೋಗು. ಎಲ್ಲಾರ್ಗು ಗೊತ್ತಾಗಿ. ಕಣಮ್ಮ, ಒಲ್ಟೈದ್ ಒಂದು ರೌಂಡು ಹೇಳ್ಕೊಂಬರೋಣ ಅಂತ ಹೇಳಿ. ಒಂದು ರೌಂಡು ಹೋಗಿ ಎಲ್ಲಾರ್ಗು ಹೇಳ್ತೀನಿ. ಮದ್ವೆ ಆಗಲ್ಲ ಅಂತ ಹೇಳ್ತಿದ್ರು ಅಂತ ಹೇಳಿ ಹೇಳ್ಕೊಂಬರ್ತೀನಿ. ಡೇಟ್ ಫಿಕ್ಸ್ ಮಾಡಿಲ್ಲ, ಬರ್ರಿ ಎಲ್ಲನ ಮದುವೆ ಮಾಡ್ತೀನಿ ನನ್ನ ಮಕ್ಳದ ಅಂತ ಹೇಳಿ ಎಲ್ಲಾರ್ಗು ಹೋಗಿ ಹೇಳ್ಕೊಂಬರ್ತೀನಿ. ಅಲ್ಲೋಸ್ ಮತ್ತೆ ಬರಬೇಕು. ನೀನು ಮದುವೆ ಮಾಡು ನಿನ್ನ ಮಕ್ಳದ, ಅವಾಗ ಗೊತ್ತಾಗುತ್ತೆ ನಿನ್ನ ಮಕ್ಳು ಮದುವೆ ಮಾಡು ಅಂತಿದ್ಲು. ಅಲ್ಲೋಸ್ ಮಕ್ಕಳು ಎದುರಿಗೆ ಹೇಳ್ತೀನಿ, ಬಂಗಾರದಂತ ಏನು ತಗೊಂಬರ್ತೀನಿ ನಾನು. ಆಲೇ ನನ್ನ ಮಗನ ಮದುವೆ ಸೆಟ್ ಆಗೈತಿ. ಇನ್ನೇನು ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡೋದು ಒಂದೇ ಇರೋದು. ನನ್ನ ಮಗನ ಮದುವೆ ಬರ್ರಿ ಅಂತ ಅವಳು ಕಣ್ಣು ಮುಂದೆನೆ ಕರಿತೀನಿ. ನಾನು ನಮ್ಮನ್ನೆಲ್ಲ ಕರಿದಂಗೆ ಹೆಂಗೆ ಮದುವೆ ಮಾಡಿಲ್ಲ ಅಲಸ್ ಮಕ್ಕ, ಹಂಗೆ ನಾನು ಅವಳನ್ನು ಕರಿದಂಗೆ ಅವರಿಗೆಲ್ಲ ಬೇಕಾದ್ರೆ ಅವಳನ್ನ ಕರೆದ್ಲ, ನನಗೆ ಬೇಕಾದ್ರೆ ನಾನು ಕರೆದು ನಾನು ಅವಳ ಕಣ್ಣು ಎದುರಿಗೆ ಮದುವೆ ಮಾಡ್ತೀನಿ. ನೋಡಿ ಒಟ್ಟು ಉರ್ಕೊಂಬ್ಲಿ ಅಲಸ್ ಮಕ್ಕ. ಹೇಳ್ಕೊಂಬರಪ್ಪ, ಸರಿಯಾಗಿ ಹೇಳ್ಕೊಂಬ. ನಮ್ಮೂರಾಗ ಯಾರು ಅಂತ ಸೊಸೆ ತಂದಿಲ್ಲ, ನಾನು ಅಂತ ಸೊಸೆ ತರೋದು ಯಾರು ಇಂಥ ತಂದೆ ಇಲ್ಲ ನಮ್ಮೂರಾಗ, ಹಂಗೆ ಯಾರು ಇಲ್ವೇ ಇಲ್ಲ ಅಂತ ಹೇಳ್ಬಾ. ಹುಡುಗಿ ಹಂಗ ಫೈನ್ ಐತಿ. ಶಂಭುಲಿಂಗನು ಬಂದ, ಬಾರಲ್ಲ ಶಂಭುಲಿಂಗ, ಬಾರ ಇಲ್ಲಿ. ಅಣ್ಣ ಕಿಟಣ ಎಲ್ಲಿ ಹೊರಟಿದ್ದೆ? ಎಲ್ಗೂ ಇಲ್ಲ ಪಿಂಗೆ ಒಂದು ರೌಂಡ್ ಊರಾಗೆ ಬರೋಣ. ನನ್ನ ಮಗನ ಮದುವೆ ಸೆಟ್ ಆಗುತ್ತೆ, ನೀನು ಕರಿತಿ ಬಂದ್ಬಿಡ್ರಿ ಎಲ್ಲನ ಅಂತ ಹೇಳೋಣ ಅಂತ ಮುಂದಾಗ್ಲಿ. ಸರಿ ಹೇಳ್ಬೇಕು. ಎಲ್ಲನ ಮದುವೆ ಆಗಲ್ಲ ಅಂತಿದ್ರು ಹೇಳ್ಬೇಕಣ್ಣ ಎಲ್ಲಾರ್ಗು. ಎಲ್ಲಾರ್ಗು ಸರಿ ಕಣಮ್ಮ ಆಯ್ತು. ಹೋಗಿ ಕಲವತ್ತಿಗೆ ಹಿಂಗಪ್ಪ ಹಿಂಗೆ ಓತು ಎಲ್ಲರ ಮಂತಕ್ಕೆ ಹಿಂಗೆ ಬರಕಿ ಅಂತ ಹೇಳ. ಸರಿ ಆಯ್ತು ಕಣಪ್ಪ, ಹೇಳ್ತೀನಿ. ಅಲ್ಲೋ ಸಿಗ್ಬೇಕಣಲ್ಲ ನನ್ನ ಕಣ್ಣಿದ್ರಿಗೆ ಹೇಳ್ತೀನಿ. ಅವಾಗ ಒಂದಿಟ್ಟು ಉರ್ಕಮ್ಮಂಗೆ ಹೇಳ್ತೀನಿ. ಸಿಗ್ತಾರೆ ಬಾರಣ, ಊರಾಗ ಇದ್ದಾರೆ ಅಂದಮೇಲೆ ಮನ್ಸರು ಸಿಗಲ್ವಿ, ಇದೇ ಊರಾಗ ಇದ್ದಾರೆ ಅಂದಮೇಲೆ ಸಿಗ್ತಾರೆ. ಬಾ ನೀನು ಮುಂದೆ ಹೋಗ್ಬೇಕು, ನೀನು ದೊಡ್ಡ ಮೆನ್ಸ್ ಯಾವಾಗಲೂ ನೀನು ಮುಂದಿರ್ಬೇಕು. ಯಾವಾಗಲೂ ನಾವೆಲ್ಲ ನಿನ್ನ ಹಿಂದೆನೆ. ಬಾ ನೀನು ಮುಂದೆ ಹೋಗ್ಬೇಕು. ನಡಿಯ ಹೋಗೋಣ. ಸರಿಕಂಟಿ ಬಾರಲ್ಲ. ಬಾ ಕಿಟ್ಟಣಯ್ಯ, ಬಸಣ್ಣ ಇನ್ನು ಇಲ್ಲೇ ಐತೆ. ನಮಸ್ತೆ ಬಸಪ್ಪನವ್ರೆ. ನಮಸ್ತೆ ಕಿಟ್ಟಣಯ್ಯ, ಬಾ. ಏನು ಆಯ್ತೆ ಊಟ ತಿಂಡಿ ಎಲ್ಲನ? ಆಯ್ತಪ್ಪ ಆಯಿತು. ಹೊಟ್ಟೆ ತುಂಬ ತಿಂಡಿ ತಿಂದೆ ಇವತ್ತು. ಒಂಥರ ನೆಮ್ಮದಿ ಊಟ ಮಾಡಿದ್ನಪ್ಪ. ನೆಮ್ಮದಿ ಆಗೈತೆ ಒಂಥರ. ಹೌದೇನು? ಹೆಂಗ ಬಿಡೋಣ, ನೆಮ್ಮದಿಯಾಗಿರು. ನೆಮ್ಮದಿನೇ ಮುಖ್ಯ ಮನುಷ್ಯನ್ಗೆ. ಎಷ್ಟಿದ್ರು ಏನಕ್ಕೆ ಬಂದಂಗೆ ನೆಮ್ಮದಿ ಇರಬೇಕು. ಏನಣ್ಣ, ಏನೋ ವಿಷಯ ಐತೇನ? ನನ್ನ ಮಗೊಂದು ಆಲೇನೆ ಮದುವೆ ಸೆಟ್ ಆಯ್ತು ಬಸಪ್ಪ. ಅದಕ್ಕೆ ಮುಂದಾಗ ಎಲ್ಲರಿಗೂ ಹೇಳೋಗೋಣ ಅಂತೇಳಿ. ಅದಕ್ಕೆ ಇವಾಗ ಒಂಥರ ನನಗೆ ನೆಮ್ಮದಿ ಆಗಿರೋದು. ಅದೇನೇ ಇವಾಗ ನನಗೆ ನೆಮ್ಮದಿ. ಇವಾಗ ಅದಕ್ಕೆ ಒಟ್ಟು ತುಂಬ ಉಂಟು ಬಂದಿದ್ದು. ಇಷ್ಟು ದಿನ ನನ್ನ ಮಕ್ಕಳು ಮದುವೆ ಆಗಲಿಲ್ಲ ಅಂತ ಒಂದಿಟ್ಟು ಕಮ್ಮಿ ಉಂಟಿದ್ದೆ. ಅದಕ್ಕೆ ಇವತ್ತು ಒಂದಿಟ್ಟು ನೆಮ್ಮದಿ ಆದಂಗೆ ಆಗೈತಲ್ಲ, ಒಟ್ಟು ತುಂಬ ಉಂಡ್ಬಿಟ್ಟೆ. ನೆನ್ನೆ ಇವತ್ತು ಅವರು ಎಲ್ಲ ಹೆಣ್ಣು ಕೊಡ್ತೀವಿ ಎಲ್ಲ ಸೆಟ್ ಆದಾಗಿಂದನು ಒಟ್ಟು ತುಂಬ ಉಂಡ್ಬಿಟ್ಟಿದ್ದೀನಿ. ಹೆಚ್ಚಾಗಂಗೆ ಉಂಡೆ ಕಾಣಲ್ಲ. ಇಷ್ಟು ದಿನ ಅಂದ್ರೆ ಒಂದಿಟ್ಟು ಒಳ್ಕಿತ್ತಲ್ಲ, ಉಂಬಕ್ಕೆ ಆಗ್ತಿರ್ಲಿಲ್ಲ, ಒಂದಿಟ್ಟು ಕಮ್ಮಿ ಉಮ್ಮಂಗಾಗೋದು. ಇವತ್ತು ಒಟ್ಟು ತುಂಬ ಉಂಡು ಬಂದೆ. ಅದಕ್ಕೆ ಬಾ, ಮುಂದಾಗಲೇ ಕರಿತಾ ಇದ್ದೀನಿ. ಇನ್ನೇನು ಸೆಟ್ ಆದಂಗೇನೆ, ಇನ್ನೇನು ಡೇಟ್ ಫಿಕ್ಸ್ ಮಾಡಿ ಪಿ ಊದ್ಸೋದು ಅಲ್ಗ ಬಡ್ಸೋದೇ ಇರೋದು. ಬಂದ್ಬಿಡ. ಸರಿ ಆಯ್ತು ಹೇಳ್ಕಿಟ್ಟಣಯ್ಯ, ನಿನ್ನ ಮಗನ ಮದುವೆಗೆ ಬರ್ದಂಗೆ ಇರೋಕ್ಕಾಗುತ್ತಾ? ಬರ್ತೀನಿ ಹೇಳು. ಇನ್ನೇನು ಮಾಡು, ಡೇಟ್ ಫಿಕ್ಸ್ ಮಾಡಿಬಿಡು, ಬರ್ತೀನಿ. ಸರಿ ಆಯ್ತಪ್ಪ, ಮುಂದಾಗಲೇ ಹೇಳಿರ್ತೀನಿ. ಸರಿ ಆಯ್ತು ಹೇಳು. ಎಲ್ಗ ಹೋಗುತ್ತಾವ ಅಣ್ಣ ಅರ್ಜೆಂಟ್ನಾಗೆ, ಅದಕ್ಕೇನೆ. ಹೇಳ್ಕೊಂಬಾಕಿಟ್ಟಣ ಎಲ್ಲಾರ್ಗು. ಹೊರಗೆ ಅದಾನೆ, ಎಲ್ಲರಿಗೂ ಹೇಳಿರೇ ಗೊತ್ತಾಗೋದು. ಅದಕ್ಕೆ ಹಿಂಗೆ ಹೋಗಿ ಬರ್ತೀವಲ್ಲ, ಹೋಗಿಲ್ಲ ಹಿಂಗೆ ಬರ್ತೀವಿ ಎಲ್ಲಾರ್ಗು ಹಿಂಗೆ ಹೇಳ್ಕೊಂಡು. ನೀನು ಬರ್ತಿದ್ದೇನ ಸರಿಕಂಟಿ? ಇಲ್ಲ ಅಣ್ಣ, ನನಗೂ ಅಲ್ದಾಗ ಒಂದಿಟ್ಟು ಬದುಕೈತೆ. ಹೋಗಂಗೆ ಹೋಗು. ಹೆಂಗೋ ಇವನು ಐದಾನಲ್ಲ ನಿಂಗ, ಹೋಗಿ ಬಾರಲ್ಲ ಶಂಭು, ಹೋಗೋಣ ಬಾರ. ಅದು ರೋಡ್ ಕಡೆಗೆ ಹೋಗ್ಬೇಕಾಯ್ತು ಕಣ. ಅಲ್ಲೆಲ್ಲ ಗಂಡಸರು ಕೂಕೊಂಡಿರ್ತಾರಲ್ಲ, ಅವ್ರಿಗೆಲ್ಲ ಬರ್ಬೇಕಾಯ್ತು. ಅಲ್ಲೇ ಎಲ್ಲಿಲ್ದವು ಮಾತಾಡೋದು. ಕಿಟ್ಟಪ್ಪನ ಮಕ್ಳು ಮದುವೆ ಆಗಿಲ್ಲ ಅಂತ ಅಲ್ಲೇ ಎಲ್ಲ ಗಂಡಸರು ಅಲ್ಲೆಲ್ಲ ಕೂಕೊಂಡಿದ್ದ ಮಾತಾಡ್ತಾರೆ. ಎಲ್ಲಿಲ್ದ ವಿಷಯ ಅಲ್ಲೇ ಗೊತ್ತಾಗೋದು. ಅದಕ್ಕೆ ಅಲ್ಲಿಗೆ ಬರ್ಬೇಕಾಯ್ತು. ಫಸ್ಟ್ ಅಲ್ಲಿ ಸುದ್ದಿ ಮುಟ್ಟಿಸ್ಬೇಕು. ಹೆಂಗಸ್ರಿಗೆ ಯಾರಿಗಾನ ಹೇಳ್ಬೇಕಣ್ಣ. ಹೆಂಗಸ್ರಿಗೆ ಯಾರನ್ನ ಹೇಳಿದ್ರೆ ಹೆಂಗಸ್ರು ಬಾಯಾಗಂತೂ ಎಲ್ಲರೂ ಅಂತ ಕಲೆಕ್ಷನ್ ಕೊಟ್ಟರೆ ಸಾಕಣ್ಣ. ಹೋಗ್ತಾ ಇರೋದು ಸುಮ್ ಕರೆಂಟ್ ಹೋದಂಗೆ. ಅದಕ್ಕೇನೆ ಹೆಂಗಸ್ರಿಗೆ ಯಾರಿಗಾನ ಒಬ್ರಿಗೆ ಹೇಳೋಣ ಬಾ. ಅದಕ್ಕೆ ಯಾಕಂತ ಮಂಜಾಕೈತಿ ಇಲ್ಲಣ್ಣ. ಇಲ್ಲಿ ಎಲ್ಲ ಇದಾರ ಬಾ, ಎಲ್ಲ ಬಾಯಿ ಬುಡಕ್ರು ಐದಾರ ಬಾ. ಇವ್ರಿಗೆಲ್ಲ ಹೇಳ್ಬಿಡೋಣ. ನಮ್ಮ ಜಯಶ್ರೀ ಎಲ್ಲಿ ಗೊತ್ತಾ? ನಮ್ಮ ಜಯಶ್ರೀನ ಒಂದು ಕರೆದ್ರೆ ಹೇಳುತ್ತಿ. ನಮ್ಮ ಜಯಶ್ರೀನ ಕರಿಬೇಕು. ನಮ್ಮ ಜಯಕೈನ ಕರಿ ಹೇಳುತ್ತಿ. ಜಯಕೈನ ಒಂದು ಕರ್ಕ ಅವ್ರಿಗೆ ಹೋಗಿ ಹೇಳ್ಕೊಂಬಂದ್ರೆ ಆತು. ಓಟಿರ್ಕೊಂಡು ಗಿರ್ಜಕಾಯಿ ಹೋಗ್ತೈತಿ ಕಾರ್ಯನಿ. ಗಿರ್ಜಕಾಯೋ ಬಾಯಿಲಿ ಕಿಟ್ಟಣೆ ಕರಿತೈತಿ. ಏನ್ ಕಿಟ್ಟಣಯ್ಯ?
ಗಿರಿಜಮ್ಮ ಅವರೇ, ಇಲ್ಲಿ ನೋಡಿ ನಮ್ಮ ಮಗನ ಮದುವೆ ಸೆಟ್ ಆಗ್ಬಿಟ್ಟೈತೆ. ನೀವು ಬರಬೇಕು, ಮದುವೆ ಕರಿತೀವಿ. ಮದುವೆಗೆ ಬರ್ರಮ್ಮ, ನಮ್ಮ ದೊಡ್ಡ ಮಗನ ಮದುವೆ. ಹೌದೇನು ಕಿಟ್ಟಣಯ್ಯ, ಯಾವಾಗ ಅಲ್ಲಿ ಡೇಟ್ ಫಿಕ್ಸ್ ಮಾಡಿರೇನು? ಇನ್ನೂ ಫಿಕ್ಸ್ ಮಾಡಿಲ್ಲ, ಮಾಡ್ತೀವಿ ಇಷ್ಟರಾಗೇನೆ. ಇನ್ನೇನು ಡೇಟ್ ಫಿಕ್ಸ್ ಮಾಡೋದೇ ಕಣಮ್ಮ ಇರೋದು. ಬರ್ರಿ, ಮುಂದಾಗಲೇ ಹೇಳ್ತಾ ಇದ್ದೀನಿ. ಎಲ್ಲ ಹೆಂಗಸ್ರೆಲ್ಲ ಹೊರಡಬೇಕು. ಊರಾಗಲ ಹೆಂಗಸ್ರಿಗೆಲ್ಲ ಸೀರೆ ತಗೊಬತ್ತೀನಿ ಕಣಮ್ಮ. ಎಲ್ಲ ತಲಕ ಒಂದೊಂದು ಸೀರೆ ತಗೊಬತ್ತೀನಿ. ಎಲ್ಲ ಹೊರಡ್ರಾ, ಎಲ್ಲ ಹೊರಡಬೇಕು. ಬೋರಾನ್ ಹೇಳೋಣ ನೀನು. ನಿನ್ನ ಮಗನ ಮದುವೆಗೆ ಬರ್ದಂಗ ಇರೋಕ್ಕಾಗುತ್ತೆ. ಬತ್ತೀವಿ ಹೇಳು. ಬತ್ತೀವಿ ಹೇಳೋಣ, ಬತ್ತೀವಿ. ಡೇಟ್ ಫಿಕ್ಸ್ ಮಾಡಿ ಕಾಯಿ. ಎಂದು ಏನು ಅಂತಾರೆ ಅದಕ್ಕೆ. ಇಲ್ಲ ಮುಂದಾಗಲೇ ಹೇಳಬೇಕು. ಡೇಟ್ ಫಿಕ್ಸ್ ಮಾಡಿದ್ದೊಂದು ಪಟ್ಟಿ ಹೇಳ್ತಾರೆ. ಯಾಕಂದರೆ ದೊಡ್ಡವ್ರ ಮದುವೆ ಇದು. ಬಿಡತ್ತ, ಈಗ ಲುಸ್ಮಕ್ನಂತಾರ್ದು ಯಾರ್ದನ ಸಣ್ಣರ್ದ ಯಾರ್ದೊಂದು ಮದುವೆ ಆಗಿದ್ರು ಯಾರು ತಲೆ ಕೆಡಿಸ್ಕೊಂಬಲ್ಲ, ಅವತ್ತು ಕಾರೋದು ಹಿಂಗೆ ಹೋಗಿ ಬರ್ತಾರೆ. ದೊಡ್ಡವ್ರ ಮದುವೆ ಅಲ್ಲ, ಚಂದಿಟ್ಟು ಮುಂದಾಗಲೇ ಹೇಳ್ಬೇಕು. ದೊಡ್ಡವ್ರ ಮದುವೆ ಅಂದಮೇಲೆ ನಮ್ದು ಎಲ್ಲರ ಥರ ಮದುವೆ ಅಲ್ಲ ನಮ್ಗೆ ಇದ್ದಕ್ಕವೆ. ಅದಕ್ಕೆ ಸ್ವಲ್ಪ ನಾವು ಎಲ್ಲ ಮುಂದಾಗಿ ಹೇಳ್ತಾ ಇದ್ದೀವಿ. ನಮ್ಮದು ದೊಡ್ಡ ಬಳಗ, ಅದಕ್ಕೋಸ್ಕರ ಅವತ್ತೇನೋ ಒಬ್ರನ್ನ ಮರೆತ್ರೂ ಮುಂದಾಗಿ ಹೇಳಿತಪ್ಪ ನನಗೆ ಕಿಟ್ಟಣಯ್ಯ ಹೋಗೋಣ ಅಂತ ಬರ್ತಾರೆ ಎಂಬ ಕಾರಣಕ್ಕೆಲ್ಲ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮದು ದೊಡ್ಡ ಬಳಗ. ನಮ್ಮದು ಅಲ್ಲೆಲ್ಲ ನಮ್ಮ ಅಕ್ಕ ತಂಗಿಯವರು ಅವರೆಲ್ಲ ಭಾಳ ಜನ ಇದ್ದಾರೆ ನಮ್ಮ ಕಡೆ. ಅದಕ್ಕಾಗಿನ ನಮಗೇನೆ ಒಂದು 2 ಬಸ್ ಬೇಕು ಅಂತ ಜನ ಇರೋದು ನಮ್ಮದು ಬಳಗ. ಅದಕ್ಕೋಸ್ಕರ ನಮ್ದೆಲ್ಲ ದೊಡ್ಡ ರಿಲೇಷನ್ ಅಲ್ಲ, ಅದಕ್ಕೆ ಕಣ ಮುಂದಾಗಲೇ ಹೇಳೋಣ ಅಂತ ಊರಿನ ಜನಗಳಿಗೆಲ್ಲ. ಸರಿ ಆಯ್ತು ಕಣಣ್ಣ, ಹೇಳು. ನಮ್ಮ ಜಯಶ್ರೀ ಹೋಗ್ತೈತೆ, ತಡಿ ಕರಿತೀನಿ ಅಲ್ಲಿ. ಜಯಶ್ರೀ, ಜಯಶ್ರೀ ಕೇಳಿಲ್ವೇನ? ಜಯಕಯ್ಯೋ ಜಯಕಯ್ಯೋ. ಕೇಳ್ತು ನಾನು ಉಲ್ಕಿರಿ ನಮ್ಮ ಜಯಶ್ರೀ ಎಲ್ಲಿದ್ರು ಬಂದ್ಬಿಡುತ್ತೆ. ನಮ್ಮ ಕಿಟ್ಟಣ ಯಾಕೆ ಉಲುಕ್ತಾ ಐತೆ ಅಂತ. ಜಯಶ್ರೀ, ಏನು ಅಣ್ಣಯ್ಯ, ಬಂದೆ ತಡಿ, ಬಂದೆ. ಎಲ್ಲಿ ಜಯಶ್ರೀ? ಹಂಗೆ ಹೋಗ್ತಾ ಇದ್ದೆ ನೀನು? ಅಣ್ಣ ಎಲ್ಲೂ ಇಲ್ಲ, ನಾನು ಇಲ್ಲಿ ಯಾರ್ಯಾರು ಸಿಕ್ಕಿದ್ರ ಅವ್ರ ತಾಗೆಲ್ಲ ಹೇಳ್ತಿದ್ದೆ. ನಮ್ಮ ಕಿಟ್ಟಣ್ಣ ಇನ್ನು ಮಗೊಂದು ಮದುವೆ ಸೆಟ್ ಆಗೈತಿ, ಆಳೆ ಇನ್ನೇನು ಆದಂಗೆ ಇನ್ನೇನು ಡೇಟ್ ಫಿಕ್ಸ್ ಮಾಡಿ ಅಲ್ಗ ತರಿಸ್ಬಿಟ್ಟು ಪಿ ಓದ್ಸೋದೇ ಇರೋದು ಅಂತ ಹೇಳಿ. ಅದಕ್ಕೇನೆ ನಮ್ಮ ಇವರ ಬೆಲ್ಲಿಗಣೆ ಸಿಕ್ಕಿತ್ತ ಹಂಗಂತ ಹೇಳ್ತಿದ್ದೆ. ಎಲ್ಲರಿಗೂ ಹೇಳ್ಕೊಂಬಂದಿ. 100 ನಾನು ಅರ್ಧ ಜನ ಕೇಳಿ, ನೀನು ಒಳ್ಳೆ ಬೇಡ. ನಿನ್ನ ಈಗ ನಮ್ಮ ಅಣ್ಣನ ಬದಲು ನಾನೇ ಕರೆದಿದ್ದು, ನಿಂತ ಹಿಂಗಿನೇ ಕರೆದು ಬಿಟ್ಟವಳೆ ಅನ್ಕೋಬೇಡು. ಭಾಳ ಸಂತೋಷ ಆತಮ್ಮ ತಾಯಿ, ನೋಡಲ್ಲ. ನಿಂಗ ಹೆಂಗೆ ಅತ್ತ ನಮ್ಮ ಜಯಶ್ರೀ ಹೆಂಗೆ ಊರಾಗೆಲ್ಲ ಹೇಳ್ಬಿಟ್ಟೈತಿ. ನಮ್ಮ ಜಯಶ್ರೀ ಗೊತ್ತಾಗ್ಬಿಟ್ರೆ ಸಾಕ್ಬಿಡು. ಹೆಂಗಸ್ರಿಗೆಲ್ಲ ಮುಟ್ಟಿಸ್ತೇನಮ್ಮ. ಎಲ್ಲರಿಗೂ ಹೇಳಿದ್ ಬಿಡು. ಆಲೆ ಸಣ್ಣಿಗಮ್ಮ ಹೇಳಿದ್ನಿ, ಸಣ್ಣಿಗಮ್ಮ ಹೇಳಿದ್ರೆ ಅರ್ಧ ಊರಿಗೆ ಮುಟ್ಟಂಗೆ. ಎಲ್ಲಾರು ಬಂತ ಹೋಗುತ್ತಾ ಸಣ್ಣಿಗಮ್ಮ, ಎಲ್ಲರಿಗೂ ಹೇಳ್ಕೊಂಬಂದ್ಬಿಡುತ್ತೆ. ಆಲೆ ಲಕ್ಷ್ಮಿಗೂ ಗೊತ್ತಾಯ್ತು, ಹಿಂಗಜ್ಜಿ ಗೊತ್ತಾಯ್ತು, ಎಲ್ಲರಿಗೂ ಗೊತ್ತಾಯ್ತೆ. ಕಿಟಣಯ್ಯ ಎಲ್ಲ ಗೊತ್ತಾಯ್ಸಿಕ್ಕಿರ ಆಲೆ. ಹೆಂಗ ನಮ್ಮ ಜಯಶ್ರೀ ಎಲ್ಲರಿಗೂ ಮುಟ್ಟಿಸ್ಬಿಟ್ಟೈತಮ್ಮ. ಹೊಸ್ಮ ಕೇಳಿ ಟಟ್ಟಿರ್ಕೊಂಡಿರ್ತಾಳ. ಎಲ್ಲ ಊರಾಗಳ ಹೆಂಗಸ್ರಿಗೆಲ್ಲ ಸೀರೆ ತಂದ್ಕೊಳಮ್ಮ. ನೋಡೋಣ ಅದಿಲ್ಲಿ ಎಲ್ಲರಿಗೂ ತತ್ತೀನಿ ಸೀರೆನ. ತಾಂಬ, ಎಲ್ಲರಿಗೂ ತಾಂಬ. ಏನು ಈಗ ಏನು 500 ರೂಪಾಯಿ ಕೊಟ್ಟರೆ ಸೀರೆ ಮೆತ್ತ ನಾವು ಹೆಂಗಿರ್ತವೆ, ನಿನ್ಗೆ ಏನೇನು ಕಮ್ಮಿ ಆಗಿಲ್ಲ. ತಾಂಬ, ಒಂದು 30 ಲಕ್ಷ ರೂಪಾಯಿ ತಾಟ ಕೊಡ್ತೀವಿ. ಹೋಗ್ಲೇಳು, ಒಂದು ವರ್ಷದ್ದೇನು. ಹೋಗ್ಲೇಳು. ಸರಿ, ಪ್ರತಾಪ್ ಹೋಗ್ತಾ ಇದ್ದಾನಲ್ಲಿ. ಪ್ರತಾಪು, ಪ್ರತಾಪು. ಓ ಕಿಟ್ಟಣಯ್ಯ, ಏನು? ಬಾರಲ್ಲ, ಅಲ್ಲೇ ನಿಂತ್ಕೊಂಡು ಏನಂತೀಯ ಪ್ರತಾಪು? ಕಿಟ್ಟಣ ಏನೋ ಹೇಳ್ಬೇಕು ಅಂತ ಹೇಳಿ ಕರಿತಾ ಐತೆ. ನನ್ನ ಮಗಂದು ಮದುವೆ ಸೆಟ್ ಆಗೈತಿ ಪಾಪ. ಮದುವೆ ಕರಿತೀನಿ ಬಾ, ಹಂಗ ಮುಂದಾಗ್ಲೇನಿ. ಮದುವೆ ಸೆಟ್ ಆತ್ ಕಣಪ್ಪ ನಮ್ಮ ದೇವುದು. ಸರಿ ಆಯ್ತು ಹೇಳೋಣ. ಒಳ್ಳೆ ಸುದ್ದಿ ಕೇಳ್ದಂಗೆ ಆಯಿತು, ಬರೋಣ. ಹೆಂಗನ ಒಳ್ಳೆ ವಿಷಯ ಸುದ್ದಿ, ಒಳ್ಳೆ ಶುಭ ಸಂದೇಶ ಕೇಳ್ದಂಗೆ ಆತಪ್ಪ. ಆಗ್ಲಿ ಹೇಳಿ ಬರೋಣ, ಶುಭ ಕಾರ್ಯಕ್ಕೆ ಬರೋಣ ಅಣ್ಣ. ಬರೋಣ, ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ. ಬರಬೇಕು, ಹೇಳ್ದೆ ಮುಂದಾಗ್ಲೇ ಬಾ. ಬಂದು ಇನ್ನೆಲ್ಲ ನೋಡ್ಕೋಬೇಕಂಗೆ. ಜಯಕೈ ರೇಷ್ಮೆ ಸೀರೆ ತಾಂಬರೋಣ. ನಮ್ಮ ಜಯಶ್ರೀ ರೇಷ್ಮೆ ಸೀರೆ ತರ್ದಂಗೆ ನಾನು ನನ್ನ ಮಗನ ಮದುವೆ ಮಾಡ್ತೀನಿ. ನನ್ನ ಸಾಸಿಗೆ ಅಂತ ರೇಷ್ಮೆ ಸೀರೆ ತರ್ತೀನ, ನಮ್ಮ ಜಯಶ್ರೀಗೂ ಅಂತದೇ ತರೋದು. 10,000 ರೂಪಾಯಿದಾಗ್ಲೇ ನಮ್ಮ ಜಯಶ್ರೀ ರೇಷ್ಮೆ ಸೀರೆನೇ ತರೋದು ನಾನು. ಎಲ್ಲ ಒಟ್ಟಿರ್ಕೋಬೇಕು. ಏನಪ್ಪಿದು ಜಯಶ್ರೀಗಿಂತ ಸೀರೆ ತಂದವನೇ ಅಣ್ಣಯ್ಯ ಅನ್ಬೇಕು. ನೋಡು, ಅಲ್ಲ ನಮ್ಮ ಸ್ವಂತ ಅಣ್ಣ ತಮ್ಗಳಾಗ್ಲಿಲ್ಲ ಅಂತಂದ್ರು ಇವತ್ತು ನಮ್ಮ ಕಿಟ್ಟಣಯ್ಯ ಅಂತ ಒಳ್ಳೆ ಮಾತು ಹೇಳ್ಬಿಡ್ತು. 10,000 ರೂಪಾಯಿ ರೇಷ್ಮೆ ಸೀರೆ ತಂದು ದುಡಿಸ್ತೈತಲ್ಲ ನಮ್ಮ ಕಿಟ್ಟಣಯ್ಯ ಆಯ್ತು ನನಗೆ. ವಿಶ್ವಾಸ ಸೇನಕೈತಮ್ಮ ನಿಮ್ದು ಕಿಟ್ಟಣ ಇಂದು, ಅದಕ್ಕೆ ಉಡ್ಸುತ್ತಿ. ಸರಿ ಆಯ್ತು ಹೇಳೋಣ, ಬರೋಣ. ಯಾವಾಗ ಡೇಟ್ ಫಿಕ್ಸ್ ಮಾಡಿರೋದು? ಇನ್ನ ಫಿಕ್ಸ್ ಮಾಡಿಲ್ಲ, ಮಾಡ್ತೀವಿ ಬಾ. ಹಂಗ ಹೇಳ್ತೀನಿ, ಡೇಟ್ ಫಿಕ್ಸ್ ಮಾಡಿದಾಗ ಅಂದ್ರೆ ಮುಂದಾಗಲೇ ಹೇಳಿರ್ತೀನಿ. ಬಾ. ಸರಿ ಆಯ್ತು ಹೇಳೋಣ, ಬರೋಕ್ಕಾವತ್ತು. ನಾನು ಅರ್ಜೆಂಟ್ ಎಲ್ಲ ಹೊರಟಿದ್ನಿ, ಸ್ವಲ್ಪ ಬರ್ತೀನಾ? ಬರ್ಬೇಕಾ? ಮರಿಬೇಡ. ಎಲ್ಲ ನೀನು ನೋಡ್ಕೋಬೇಕು, ಮುತುವರ್ಜಿಯಿಂದ ಬಂದಲ್ಲೆಲ್ಲ. ಅದಕ್ಕೆ ಈಗೆಲ್ಲ ದೊಡ್ಡವ್ರಿಗೆ ಹೇಳ್ಕೊಂಬತ್ತಾ ಐತೆ. ನಾನು ಎಲ್ಲರಿಗೂ ಹೇಳಿದ್ನಿ, ಹೇಳಂತಾರ್ಗೆಲ್ಲನ. ಬಾ, ಹಂಗ ಮರಿಬೇಡ. ಇಲ್ಲ ಹೇಳು, ಬರ್ತೀನಿ ಹೇಳಕ್ಕೆ. ಊರಾಗೆಲ್ಲ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಂಥರ ಈಗ ಆಶ್ಚರ್ಯ, ಏನಪ್ಪ ಇದು ಕಿಟ್ಟಪ್ಪನ ಮಗನ ಹಿಂಗೆ ಮದುವೆ ಆಗ್ತಾ ಐತೆ ಅಂತ ಹೇಳಿ.
ಅದಕ್ಕೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಮದುವೆ ಆಗಲ್ಲ ಆಗಲ್ಲ ಅಂತ ಮಾತಾಡ್ತಿದ್ರು ಜನ ಇವಾಗೆಲ್ಲ ಅನ್ಕಾಂಪ್ಲಿಕೇಟ್ ಅಣ್ಣ ಹೆಂಗೆ ಮದುವೆ ಮಾಡ್ತಾವ ಅಂತ ಹೇಳಿ ನೋಡ್ತಾ ಇರ್ರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.